ನಾಲ್ಕೇ ಜನ ನಿಮ್ಮೊಂದು ಸೇರಿ ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪ್ರಸಾದಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿಂ. ಶ್ರೀ ಗುರುಭ್ಯೋ ನಮಃ. ಭೋಜನ ಸಂಧಿ, ಭೋಜನ ರಸ ವಿಭಾಗ ಸಂಧಿ, ಯಾವ ಯಾವ ರಸಗಳಲ್ಲಿ ಪರಮಾತ್ಮ ಇರ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಬಹಳ ನಮಗೆ ಕುಳಿತಲ್ಲಿಯೇನೆ ಇಡೀ ಜಗತ್ತಿನ ದರ್ಶನವನ್ನ ಮಾಡಿಸ್ತಾರೆ. ನಮಗೆ ನಮ್ಮ ಶರೀರದಕ್ಕಿಂತ ಹೊರತಾಗಿ ಇನ್ನೊಂದು ಅದ್ಭುತವಾದ ಪರಮಾತ್ಮನ ಸೃಷ್ಟಿ ಬೇಕಾಗಿಲ್ಲ. ನಮ್ಮ ಶರೀರವೇ ಅದ್ಭುತವಾದ ಸೃಷ್ಟಿ. ಅದರಲ್ಲಿ ಪರಮಾತ್ಮ ಯಾವ ಯಾವ ರೂಪದಿಂದ ಇರ್ತಾನೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಹಿಂದಿನ ಮೊನ್ನೆಯ ಪಾಠದಲ್ಲಿ ನಾವು ಮೊದಲನೆಯ ಪದ್ಯದ ಒಂದು ಸಾರಾಂಶವನ್ನ ನೋಡಿದ್ವಿ. ಈಗ ಎರಡನೇ ಪದ್ಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಎರಡನೇ ಪದ್ಯ, ನಾಲ್ಕನೇ ಸಂಧಿ. ನೀಡದಂದದ ಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನೆ ಕೊಡುತ್ತಾ ಕ್ರೋಢ 22,000 ನಾಡಿಗತ ದೇವತೆಗಳೊಳಗಿದ್ದಾಡುತ್ತಾನಂದಾತ್ಮ ಚರಿಸುವ ಲೋಕದೊಳು ತಾನು. ಈ ಜಡವಾದಂತಹ ಈ ಶರೀರ, ಅದಕ್ಕೆ ಈ ಜಡವಾದದ್ದು ಕಲ್ಲು, ಅದಕ್ಕೆ ಉಪಚಯ ಇಲ್ಲ, ಅಂದ್ರೆ ಬೆಳವಣಿಗೆ ಇಲ್ಲ. ಈ ಶರೀರವೂ ಜಡವೇನೆ, ಇದಕ್ಕೆ ಬೆಳವಣಿಗೆ ಇದೆ. ಯಾಕೆ? ಎರಡೂ ಜಡ ಅಂದ ಮೇಲೆ ಇದೂ ಕೂಡ ಬೆಳಿಬಾರದು ಅಂತ ಹೇಳಿದ್ರೆ, ಅದಕ್ಕೆ ನಾವು ಸ್ವೀಕಾರ ಮಾಡುವಂತಹ ರಸಗಳಲ್ಲಿ ಪರಮಾತ್ಮನಿದ್ದಾನೆ. ನೋಡಿ, ನೀಡದಂದ ಲಿಪ್ಪ ದೇಹಕ್ಕೆ ನೀಡಂ ಅಂತಂದ್ರೆ ಸಂಸ್ಕೃತದಲ್ಲಿ ಗೂಡು ಅಂತ ಅರ್ಥ. ಹಕ್ಕಿಗಳೆಲ್ಲ ಗೂಡು ಕಟ್ತವೆ. ಗೂಡು, ನೀಡ ಅಂತಂದ್ರೆ ಗೂಡು. ನೀಡದಂದದ ಲಿಪ್ಪ ದೇಹಕ್ಕೆ, ಗೂಡಿನಂತ ಇರುವಂತಹ ಈ ಒಂದು ನಮ್ಮ ಸ್ಥೂಲ ಶರೀರ, ಈ ದೇಹಕ್ಕೆ, ಲಿಂಗಕ್ಕೆ ಅಂತಂದ್ರೆ ಲಿಂಗ ಶರೀರ ಅಂತ ಅರ್ಥ ಅಲ್ಲ. ಅದಕ್ಕೆ ಗುರುತು ಏನು ಗೊತ್ತಾ? ಷೋಡಶಾತ್ಮಕ ರಸವಿಭಾಗ. ಈ ಷೋಡಶಾತ್ಮಕವಾದಂತಹ ರಸಗಳು ರಸವಿಭಾಗ ಮಾಡಿ ನಮಗೆ 6 ರಸ ಗೊತ್ತು ರೀ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ಷಡ್ರಸಗಳಷ್ಟೇ ಗೊತ್ತು. 16 ರಸಗಳು ಇಲ್ಲಿ ಉಲ್ಲೇಖ ಮಾಡಿಲ್ಲ ದಾಸರು ಕೂಡ. 16 ರಸಗಳನ್ನ ಪರಮಾತ್ಮ ವಿಭಾಗ ಮಾಡ್ತಾನಂತೆ. ಮಾಡಿ ಎಲ್ಲೆಲ್ಲಿಗೆ ಕಳಿಸ್ತಾನೆ ಅಂತಂದ್ರೆ, ಷೋಡಶ ಕಲೆಗಳಿಗೆ ಉಪಜಯಗಳನ್ನೇ ಕೊಡುತ್ತಾ. ಷೋಡಶ ಕಲೆಗಳು ಅಂದ್ರೆ ಏನು ಅಂದ್ರೆ, ಇಲ್ಲಿ
ಷೋಡಶಾತ್ಮಕ ರಸ ವಿಭಾಗ ಅಂತ ಈ ಯಾವ ನಾವು ಭೋಜನ ಮಾಡುವಂತಹ ಈ ಪಾಂಚಭೌತಿಕವಾದ ದ್ರವ್ಯ ಏನಿದೆ ಅದರಲ್ಲಿ ಪರಮಾತ್ಮ ಇರ್ತಾನೆ. ಅದರಲ್ಲಿ ಇದ್ದು ಆಯಾಯ ಹೆಸರುಗಳಿಂದಲೇನೆ ಪರಮಾತ್ಮ ಕರೆಸಿಕೊಳ್ತಾನೆ. ಹೀಗಿದ್ದವನಾಗಿ ಈ ಷೋಡಶ ಕಲೆಗಳು ಅಂದ್ರೆ ಏನು ಅಂತಂದ್ರೆ ಕಳಾಶ್ಚ ಪಂಚಭೂತಾನಿ ಜ್ಞಾನ ಕರ್ಮೇಂದ್ರಿಯಾಣಿ ಚ ಪಂಚ ಮನಶ್ಚೇತಿ ಷೋಡಶೋಕ್ತ ಮಹರ್ಷಿಭಿ. ಇದು ಭಾಗವತ ಪ್ರಥಮ ಸ್ಕಂದದಲ್ಲಿ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಬರುವಂತಹ ಶ್ಲೋಕ. ಏನು ಷೋಡಶ ಕಲೆಗಳು ಅಂತಂದ್ರೆ ಪಂಚಭೂತಗಳು 5, ಪಂಚ ಜ್ಞಾನೇಂದ್ರಿಯಗಳು 5, 10 ಆಯ್ತು. ಪಂಚ ಕರ್ಮೇಂದ್ರಿಯಗಳು 15 ಆಯ್ತು. ಇನ್ನ ಒಂದು 16 ಆಗ್ಲಿಕ್ಕೆ ಮನಃ. ಹಾಗಾದ್ರೆ ನಾವು ಸ್ವೀಕಾರ ಮಾಡುವಂತಹ ಪದಾರ್ಥಗಳು ಈ ರೀತಿಯಾಗಿ ವಿಭಾಗವಾಗತ್ತೆ. ಈ ರೀತಿಯಾಗಿ ವಿಭಾಗವಾಗತ್ತೆ. ಏನು ಹಾಗಾದ್ರೆ ನಾವು ಏನೇನನ್ನ ಸ್ವೀಕಾರ ಮಾಡ್ತೇವೆ? ನಾವು ಸ್ವೀಕಾರ ಮಾಡುವಂತಹ ಪದಾರ್ಥಗಳು ಬಹಳ ಕಷ್ಟ ಇದೆ. ಇದು ಹೇಳೋದು, ಹೇಳಿದ್ರು ಅರ್ಥ ಆಗೋದು ಕಷ್ಟ ಇದೆ. ಇಂತಹ ಪಂಚಭೂತಗಳಲ್ಲಿ ನಮಗೆ ರಸ ಅಂದ್ರೆ ಏನು? ನೀರು ಅಂತ ಅರ್ಥ. ನೀರಿನ ದ್ರವ ಪದಾರ್ಥ ಅಂತ ಅನ್ಕೊಂಡಿರ್ತೇವೆ. ಇಲ್ಲ, ರಸಗಳು ಅಂತಂದ್ರೆ ರುಚಿ ಅಂತ ಅರ್ಥ. ಈಗಾದ್ರೂ ಹೇಳಿದೆ ನಾನು, ಲವಣ ಕಟುಕಷಾಯ ತಿಕ್ತ ಅಂತ ಹೇಳಿ, ಮಧುರಾಮ್ಲ ಲವಣ ಕಟುಕಷಾಯ ತಿಕ್ತ. ಈ ಎಲ್ಲಾ ಪದಾರ್ಥ, ಈ ಎಲ್ಲಾ ರಸಗಳು ಯಾವ ಯಾವ ಪದಾರ್ಥಗಳಲ್ಲಿವೆಯೋ ಅದರೊಳಗೆಲ್ಲವೂ ಕೂಡ ಪರಮಾತ್ಮನಿದ್ದಾನೆ. ವಿಶೇಷ ಇದೆ. ಉಪಚಯಗಳನ್ನು ಕೊಡುತ್ತಾ. ಏನು ಉಪಚಯ? ಆಯಾಯ ಇಂದ್ರಿಯಗಳ ಉಪಚಯ ಅಂದ್ರೆ ಬೆಳವಣಿಗೆಯನ್ನ ಕೊಡ್ತಾನೆ. ಮೊನ್ನೆ ಪಾಠದಲ್ಲಿ ಹೇಳಿದ ಹಾಗೆ ಕಡಲೆ ನೀರಲ್ಲಿ ಹಾಕಿದಾಗ ಮರುದಿನ ಅದು ಉಬ್ಬುತ್ತೆ. ಹೇಗೋ ಹೀಗೆ ಪರಮಾತ್ಮ ಪ್ರತಿಯೊಂದು ಕಳಕ್ಕೂ, ಕಲೆಗಳಿಗೂ, ಇದು ಕಲೆ ಅಂದ್ರೆ ಏನು? ಕಲೆ ಅಲ್ಲ, ಕಳೆ ಅಂದ್ರೆ ಈಗ ತಾನೇ ಹೇಳಿದೆ, ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು. ಅಂದ್ರೆ ನಾವು ಸ್ವೀಕಾರ ಮಾಡುವಂತಹ ಆಹಾರಗಳು ಇವಕ್ಕೆಲ್ಲವಕ್ಕೂ ಕೂಡ ಪುಷ್ಟಿಯನ್ನ ಕೊಡ್ತದೆ. ಅಲ್ಲ, ಪಂಚಭೂತಗಳಿಗೆ ಪುಷ್ಟಿಯನ್ನ ಕೊಡೋದು ಅಂದ್ರೆ ಮುಂದೆ ಹೇಳ್ತಾರೆ. ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಅಂದ್ರೆ ಜೀವರು ಭೋಜನವನ್ನ ಮಾಡ್ತಾರೆ. ಈಗ ಪಂಚಭೂತಗಳು ಅಂದ್ರೆ ಯಾವ್ದು? ಪೃಥ್ವಿ, ಅಪು, ತೇಜಸ್ಸು, ಆಕಾಶ, ವಾಯು. ಆಕಾಶ, ವಾಯು, ತೇಜಸ್ಸು, ನೀರು, ಮಣ್ಣು, ಅಪು, ಪೃಥ್ವಿ. ಹೀಗೆ ನಾವು ಈ ಪೃಥ್ವಿಯನ್ನ ತಿಂತೇವೆ. ಪೃಥ್ವಿ ಸಾಂಕೇತವಾದ ಅನ್ನ, ಈ ಮಣ್ಣಿನಿಂದ ಬಂದಂತಹ ಅನ್ನವನ್ನ ನಾವು ಸ್ವೀಕಾರ ಮಾಡ್ತೇವೆ. ನೀರಿನ ಸಾಂಕೇತವಾದ ಉದಕ, ದ್ರವ ರೂಪವಾದದ್ದು. ನೀರವೋ ಇನ್ನು ಉಳಿದವುಗಳನ್ನೆಲ್ಲ ನಾವು ಸ್ವೀಕಾರ ಮಾಡ್ತೇವೆ. ತೇಜಸ್ಸಿಗೆ ಸಾಂಕೇತವಾದದ್ದು ಯಾವುದು ಗೊತ್ತಾ? ಅಂದ್ರೆ ವಿಚಾರ ನೋಡಿ, ಈ ಪೃಥ್ವಿ ಗುಣಗಳು ಬಹಳ ಇರುವಂತದ್ದು ಅನ್ನಾದಿಗಳಲ್ಲಿ, ಅಕ್ಕಿ, ಗೋಧಿ, ಕಡಲೆ, ನಾವೆಲ್ಲ ಬೇಳೆಗಳಲ್ಲಿ. ಈ ನೀರಿನ ಅಂಶ ಬಹಳ ಅಧಿಕವಾಗಿರುವಂತದ್ದು ನೀರಿನಲ್ಲಿ, ದ್ರವರೂಪವಾದ ಪದಾರ್ಥಗಳಲ್ಲಿ. ಈ ತೇಜಸ್ಸಿನ ಅಂಶ ಇರುವಂಥದ್ದು ಘೃತ, ತೈಲಾದಿಗಳಲ್ಲಿ, ತುಪ್ಪ, ಎಣ್ಣೆ, ಇವುಗಳಲ್ಲಿ. ಹಾಗಾದ್ರೆ ಆಕಾಶವಾಯುವನ್ನು ಎಲ್ಲ ಸ್ವೀಕಾರ ಮಾಡ್ತೇವೆ. ವಾಯು ಅಂತೂ ಬೇಕೇ ಬೇಕಾ? ಯಾವಾಗಲೂ ಸ್ವೀಕಾರ ಮಾಡ್ತಾನೆ ಪ್ರಾಣವಾಯುವನ್ನ. ಆಕಾಶ, ಒಳಗಡೆ ಅವಕಾಶ ಇರೋದ್ರಿಂದಾಗಿ ಇವನ್ನೆಲ್ಲ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಆಕಾಶ ಇಸಿಕೊಂಡು ಅವಕಾಶ, ಸ್ಪೇಸ್. ಹೊಟ್ಟೆ ಒಳಗಡೆ ಸ್ಪೇಸ್ ಇದೆ, ಆದ್ರಿಂದ ಎಷ್ಟು ಬೇಕಷ್ಟೋ ತುಂಬ್ತೀವಿ, ಸಮಯವೇ ಇಲ್ಲ, ತುಂಬ್ತಾನೇ ಇರ್ತೀವಿ. ಹೀಗೆ ಪಂಚಭೂತಗಳು ನಮ್ಮಲ್ಲಿ ಇವೆ.
ಹೀಗೆ ನಾವು ಅದನ್ನ ಸ್ವೀಕಾರ ಮಾಡೋದ್ರಿಂದಾಗಿ ಆಯಾಯ ಪಂಚಭೂತಗಳಲ್ಲಿ ಇರುವಂತ ಆ ಒಂದು ಸತ್ವ ನಮ್ಮ ಜ್ಞಾನೇಂದ್ರಿಯಕ್ಕೆ, ನಮ್ಮ ಕರ್ಮೇಂದ್ರಿಯಕ್ಕೆ ಅವು ಮನಸ್ಸಾಗಿ ಪರಿವರ್ತನೆ ಹೊಂದುತ್ತೆ. ಈಗ ಅನ್ನ ಅನ್ನ ನಾವು ಸ್ವೀಕಾರ ಮಾಡಿದ ಮೇಲೆ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಅದನ್ನ ಇಟ್ಟುಕೊಂಡು ಉಳಿದಿದ್ದು ಅಮೇಧ್ಯ. ಉದಕವನ್ನ ಸ್ವೀಕಾರ ಮಾಡಿದಾಗ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದಿದ್ದು ಅದು ಮೂತ್ರ. ತೇಜಸ್ಸಿನ ಸಂಕೇತವಾದದ್ದು ತುಪ್ಪ. ಆ ತುಪ್ಪವನ್ನ ಸ್ವೀಕಾರ ಮಾಡಿದಾಗ ಅದು ರೇತಸ್ಸಾಗಿ ಪರಿವರ್ತನೆ ಆಗತ್ತೆ, ಶುಕ್ಲ ಶೋಣಿತವಾಗಿ ಪರಿವರ್ತನೆ ಆಗತ್ತೆ. ವಾಯುವನ್ನ ಸ್ವೀಕಾರ ಮಾಡ್ತೀವಿ, ಅದು ಅಪಾನ ವಾಯುವಾಗಿ ಹೊರಗಡೆ ಬರ್ತದೆ. ಆಕಾಶ ಅಂದ್ರೆ ಒಳಗಡೆ ಇದ್ದೇ ಇದೆ. ಆಕಾಶ, ಅದಕ್ಕೆ ನೋಡಿ ಆಕಾಶಕ್ಕೆ ವಿಕಾರ ಇಲ್ಲ ಅಂತ ಹೇಳೋದು. ಈಗ ಅನ್ನವನ್ನ ಮಣ್ಣನ್ನ ಅಂದ್ರೆ ಮಣ್ಣಿನಿಂದ ಬಂದ ಅನ್ನವನ್ನು ಸ್ವೀಕಾರ ಮಾಡಿದಾಗ ಅದು ಮಲವಾಗಿ ಹೊರಗಡೆ ಬರ್ತದೆ. ಉದಕವನ್ನ ಸ್ವೀಕಾರ ಮಾಡಿದಾಗ ಮೂತ್ರವಾಗಿ ಹೊರಗಡೆ ಬರ್ತದೆ. ತೇಜಸ್ಸನ್ನು ಸ್ವೀಕಾರ ಮಾಡಿದ ಇದಕ್ಕೆಲ್ಲ ವಿಕಾರ ಇದೆ. ವಾಯುಗೂ ಅಪಾನ ವಾಯುವಾಗಿ ಹೊರಗಡೆ ಬರ್ತದೆ. ಆಕಾಶ ಇಲ್ಲ, ವಿಕಾರ ಇಲ್ಲ ಅದಕ್ಕೆ. ಹೀಗೆ ಸೂಕ್ಷ್ಮವಾದ ಉಪಚಯಗಳನ್ನ ಮಾಡ್ತಾನೆ. ಯಾರು? ಯಾವ ರೂಪದಿಂದ ಮಾಡ್ತಾನೆ ಪರಮಾತ್ಮ ಅಂತಂದ್ರೆ ಕ್ರೋಡ. ಕ್ರೋಡ ಅಂತಂದ್ರೆ ವರಾಹ ರೂಪಿಯಾದ ಪರಮಾತ್ಮ ಅಂತ ಅರ್ಥ. ನಾವು ಬರೀ ವರಾಹ ದೇವರನ್ನ ಬರೀ ಭೂಮಿ ಪೂಜೆ ಮಾಡೋಕಾದ್ರೆ ಮಾತ್ರ ನೆನಪಾಗತ್ತೆ. ಸೈಡ್ ತಗೋಬೇಕು, ಅದು ತಗೋಬೇಕು ಅಂದ್ರೆ ವರಾಹ ಪೂಜೆ ಮಾಡಿ ಅಂತ. ಪ್ರತಿನಿತ್ಯ ಒಳಗಡೆ ನಿಂತು ವರಾಹ ರೂಪಿಯಾದ ಪರಮಾತ್ಮನ್ನ ರಕ್ಷಣೆ ಮಾಡ್ತಿರ್ತಾನೆ. ಏನು? ಬರೀ ವಿಚಾರ ಮಾಡಿ, ಎಲ್ಲಾ ಇಂದ್ರಿಯಗಳಲ್ಲೂ ಉಪಚಯ ಆಗಬೇಕು. ಪ್ರತಿಯೊಂದು ಇಂದ್ರಿಯಗಳಲ್ಲೂ ಉಪಚಯ ಆಗಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿರುವ 72,000 ನಾಡಿಗಳು ಕೂಡ ಆಕ್ಟಿವ್ ಆಗಿರ್ಬೇಕು. ಅದನ್ನೇ ಹೇಳಿದ್ದಿಲ್ಲಿ, ಕ್ರೋಡ 72,000 ನಾಡಿಗತ ದೇವತೆಗಳೊಳಗಿದ್ದಾಡುತ್ತಾನಂದಾತ್ಮ ಚರಿಸುವ ಲೋಕದೊಳು ತಾನು. ಆ ಕ್ರೋಡ, ಆ ವರಾಹ ರೂಪಿಯಾದ ಪರಮಾತ್ಮ 72,000 ನಾಡಿಗತ, 2,700,000 72,000 ನಾಡಿಗಳಲ್ಲಿ ನೋಡಿ, ಒಂದೊಂದು ನಾಡಿಗೂ ಬೇರೆ ಬೇರೆ ರಸಗಳು ರೀ. ನಾವು ಸ್ವೀಕಾರ ಮಾಡುವಂಥದ್ದು 6 ರಸದ್ದೇ, ನಮಗೆ ಗೊತ್ತಿರೋದಷ್ಟೇ. ಆದರೆ 72,000 ನಾಡಿಗಳಿಗೆ 72,000 ರಸಗಳನ್ನ ವಿಭಾಗ ಮಾಡಿ ಉಪಚಯವನ್ನ ಕೊಡುತ್ತಾನೆ. ಒಳಗಡೆ ಇರುವಂತಹ ಆ ನಾಡಿಗಳು ಬೆಳೆದ್ರೆ ಆಯಾಯ ಇಂದ್ರಿಯಗಳು ಉಪಚಯವನ್ನು ಹೊಂದುತ್ತವೆ. ಹೀಗೆ ನಾವು ಸ್ವೀಕಾರ ಮಾಡಿದಂತಹ ಆ ಷಡ್ರಸಗಳನ್ನ ಪರಮಾತ್ಮ ವಿಭಾಗ ಮಾಡಿ ಆಯಾಯ ನಾಡಿಗಳಿಗೆ ಯಾವ ಯಾವ ರಸ ಬೇಕೋ ಆಯಾಯ ರಸಗಳನ್ನ ಆಯಾಯ ನಾಡಿಗಳಿಗೆ ಕೊಡ್ತಾನೆ. ಆ ನಾಡಿಗತ ಅಭಿಮಾನಿಗಳಿಗೆ ಒಳಗಿದ್ದು ಆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿ ಆಯಾಯ ದೇವತೆಗಳಲ್ಲಿ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನಲ್ಲಿ ಪರಮಾತ್ಮ ಆಡುತ್ತಾ ದೇಹದಲ್ಲಿ ಅವನಿಗೊಂದು ಆಟ, ಇದು ದೊಡ್ಡ ಕೆಲಸ ಅಲ್ಲ ಅವನಿಗೆ. ಇದೇನದು, ಒಂದು ಕ್ಷಣಾರ್ಧಕ್ಕಿಂತ ಅತ್ಯಂತ ಸೂಕ್ಷ್ಮವಾದ ಸಮಯ. ಅಂತಹ ಸಮಯದಲ್ಲಿ ನಾವು ಸ್ವೀಕರಿಸುವಂತಹ ಈ ಪದಾರ್ಥಗಳನ್ನ ವಿಭಾಗ ಮಾಡಿ ಆಯಾಯ ನಾಡಿಗಳಿಗೆ ಕೊಟ್ಟು ಆ ನಾಡಿಗಳನ್ನ ಉಪಚಯ ಮಾಡಿ ಆ ನಾಡಿಗಳು ಇರುವಂತಹ ಆಯಾಯ ಇಂದ್ರಿಯಗಳಿಗೆ ಬಲಪ್ರದನಾಗ್ತಾನೆ ಪರಮಾತ್ಮ. ಹೀಗೆ ಒಬ್ಬರ ಮನುಷ್ಯನಲ್ಲೆಲ್ಲ ಲೋಕದೋಳು 14 ಲೋಕದಲ್ಲಿ ಇರುವಂತಹ ತ್ರಿವಿಧ ಜೀವನ ದೇಹದಲ್ಲಿ, ಅವರ ದೇಹದಲ್ಲಿರುವಂತಹ ಇಂದ್ರಿಯಗಳಲ್ಲಿ, ಆ ಇಂದ್ರಿಯಗಳಲ್ಲಿ ಇರುವಂತಹ 72,000 ನಾಡಿಗಳಲ್ಲಿ ಇದ್ದುಕೊಂಡು ಪರಮಾತ್ಮ ಪ್ರತಿನಿತ್ಯದ ಕೆಲಸ ಮಾಡ್ತಾನೆ.
ಅನ್ನೋದನ್ನ ದಾಸವರೇಣ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ನಮಸ್ಕಾರ. ಇಲ್ಲಿ ತಾತ್ಪರ್ಯದಲ್ಲಿ ಆಪ್ಯಾಯನ ಅಂತ ಕೊಟ್ಟಿದೆ ಕೊನೆಯ ಸಾಲಿನಲ್ಲಿ ವಾಕ್ಯದಲ್ಲಿ, ಅದೇನದು ಆಪ್ಯಾಯನ? ಬಾಹ್ಯ ಅದೇ 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 ಏನಿಲ್ಲ. ಈಗ ವಾಯುವನ್ನ ಸ್ವೀಕಾರ ಮಾಡ್ತೇವೆ, ಸರಿ, ಹೌದಾ? ನಾವು ವಾಯುವನ್ನ ಸ್ವೀಕಾರ ಮಾಡ್ತೇವೆ. ಆಕಾಶದಿಂದಲೂ ಕೂಡ ನಮಗೇನು ಸುಖ? ಆಕಾಶದಿಂದ ಏನು ಸುಖ ನಮಗೆ ಅಂತಂದ್ರೆ, ಬಾಹ್ಯ ಆಕಾಶ ಅಂತಂದ್ರೆ ಸ್ಪೇಸ್. ವಿಚಾರ ಮಾಡಿ, ಈಗ ಒಂದು ಕಾರಿನಲ್ಲಿ ಹಿಂದೆ 3 ಜನ ಕೂಡುವಷ್ಟು ಜಾಗ ಇರ್ತದೆ. ಅಲ್ಲಿ 5 ಜನ ಕೂತ್ರೆ ನಮಗೆ ಬಹಳ ಇಕ್ಕಟ್ಟು ಅನಿಸುತ್ತೆ. ಎಷ್ಟೊತ್ತು ಕೂಡ್ಬಹುದು? ಒಂದು ಅರ್ಧ ಗಂಟೆ ಕೂಡ್ಬಹುದು. 1 ತಾಸು ಕೂಡ್ಲಿಕ್ಕಾಗತ್ತೆ ಅದೇ ಇಕ್ಕಟ್ಟಿನಲ್ಲಿ? ಸ್ವಲ್ಪ ಆಗೋದಿಲ್ಲ. ಬಾಹ್ಯ ಆಕಾಶ ಇಸ್ ಈಕ್ವಲ್ ಟು ಜನ ಸಂಬಂಧವಿಲ್ಲದೆ ಅವಕಾಶವಿದ್ದರೆ ದೇಹಕ್ಕೆ ಆಪ್ಯಾಯನ. ದೇಹಕ್ಕೆ ಅವಾಗ ಆರಾಮಾಗತ್ತೆ. ಒಬ್ರೇ ಆ 3 ಸೀಟಿನ ಒಬ್ಬರೇ ಕೂತ್ರೆ ಎಂತಹ ಸುಖ, ಮಲ್ಕೊಂಡ್ಬಿಡ್ತೇವೆ. ಹೌದಾ? ಹಂಗೆ ಬಾಹ್ಯಾಕಾಶ ಇಸ್ ಈಕ್ವಲ್ ಟು ಹೊರಗಡೆನ ಆಕಾಶ ಅಂದ್ರೆ ಸ್ಪೇಸ್. ಅಂದ್ರೆ ಜನರ ಸಂಬಂಧ ಅಷ್ಟು ಆ ಬಿಕ್ಕಟ್ಟಿನಲ್ಲಿ ನಮ್ಮನ್ನ ಸಿಗಿಸೋದಿಲ್ಲ ಪರಮಾತ್ಮ. ಈ ರೀತಿ ಆಕಾಶದಿಂದಲೂ, ಈ ಕಳೆಗಳಲ್ಲಿ ಬರುವಂತದ್ದು ಮೊದಲನೇದ್ದು, ಪಂಚಭೂತಗಳಲ್ಲಿ ಬರುವಂತದ್ದು ಆಕಾಶ. ಇಂತಹ ಆಕಾಶದಿಂದಲೂ ಪರಮಾತ್ಮ ನಮಗೆ ದೇಹಕ್ಕೆ ಸಹಾಯ ಮಾಡ್ತಾನೆ. ರೂಮಲ್ಲಿ ಆರಾಮ್ ಮಲ್ಕೊಳ್ಬಹುದು, ನಮಗಂತೇಳಿ ಸಪರೇಟ್ ಒಂದು ಮಂಚ ಇರ್ತದೆ, ಅಲ್ಲಿ ಆಕಾಶ ಇರ್ತದೆ. ಮನೆ ತುಂಬಾ ಮಂದಿ ಅಂತ ಆದಾಗ, ಯಾವ್ದಾದ್ರು ಹಬ್ಬ ಅಥವಾ ಏನೋ ನಮ್ಮ ಕಾರ್ಯಕ್ರಮಗಳು ಇದ್ದಾಗ ಮನೆ ತುಂಬಾ ಜನ ಯಾವಾಗ ಹೋಗ್ತಾರೋ ಅಂತ ಅನಿಸ್ತಿರ್ತದೆ. ಹೌದಾ? ಅಷ್ಟು ಆಪ್ಯಾಯತೆ ಇರೋದಿಲ್ಲ. ಹೀಗೂ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಎಂದೂ ಅಲಕ್ಷ್ಯ ಮಾಡೋದಿಲ್ಲ. ಈಗ ನೋಡಿ, ನಾವು ಕೆಲವೊಂದು ವಿಡಿಯೋಸ್ ಗಳೆಲ್ಲ ನೋಡ್ಬೇಕಾದ್ರೆ ಈ ಕಲ್ಲಂಗಡಿ ಹಣ್ಣು, ಈ ಕೆಲವೊಂದು ಅದನ್ನ ಈ ಪ್ಲಾಸ್ಟಿಕ್ ಚೌಕ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ರೆ ಅದು ಚೌಕಾಕಾರವೇ ಆಗತ್ತೆ. ಹೌದಾಗಿದೆ, ಹೌದು ಆಗುತ್ತೆ. ಹೌದಾ? ಅಲ್ಲಿ ಜಾಗ ಇಲ್ಲ ಅದಕ್ಕೆ. ಅದನ್ನ ಆರಾಮಾಗಿ ಬಿಟ್ರೆ ಅದಕ್ಕೆ ಹೆಂಗ್ ಬೇಕೋ ಹಾಗೆ ಬೆಳೆಯುತ್ತೆ. ಈಗ ಪರಮಾತ್ಮ ನಮ್ಮ ಒಳಗಡೆ ಇದ್ದುಕೊಂಡು ಎಲ್ಲಾ ಗಳನ್ನು ಹಾಕಿ ಬೇಕಾದಷ್ಟು ಬೆಳೆಯುವಂತಹ ಶಕ್ತಿ ಒಳಗಡೆ ಇದ್ದಾಗ ನಾವು ಬೆಳಿಲಿಕ್ಕೆ ಹೊರಗಡೆ ಆಸ್ಪದವೇ ಇಲ್ಲ, ಸ್ಥಳವೇ ಇಲ್ಲ ಅಂತಾದ್ರೆ ಹೇಗೆ ಬೆಳಿಲಿಕ್ಕೆ ಸಾಧ್ಯ? ಸರಿ ಸರಿ. ಬಿಕ್ಕಟ್ಟಿನಲ್ಲಿ ಇರಿಸ್ಬಿಟ್ರೆ ಹೇಗೆ ಬೆಳಿಲಿಕ್ಕೆ ಸಾಧ್ಯ? ನಾವು ಬೆಳಿಬೇಕು ಅಂದ್ರೆ ಹೊರಗಡೆನೂ ಸ್ಥಳ ಇರಬೇಕು. ಅದರಿಂದಾಗಿ ಹೆಚ್ಚು ಜನರ ಸಂಬಂಧವಿಲ್ಲದೆ ನಮ್ಮ ದೇಹವನ್ನ ಬೆಳಿಲಿಕ್ಕೆ, ನಮ್ಮ ದೇಹದ ಉಪಚಯಕ್ಕೆ ಪರಮಾತ್ಮ ಒಳಗಿನಿಂದಲೂ ಹೊರಗಿನಿಂದಲೂ ಕಾರಣನಾಗ್ತಾನೆ ಅಂತ ಅರ್ಥ ಆಯ್ತು. ಬಹಳ ಕಷ್ಟ ಇದೆ, ಇದನ್ನು ಊಹೆ ಮಾಡ್ಕೊಳ್ಳೋದೇ ಕಷ್ಟ. ಅದೇ ಅದೇ, ನಾನು ಮೊದಲಿಗೆ ಅದು ಅಪಾನ ವಾಯು ಅಂತ ಅಂದ್ಕೊಂಡೆ, ಆದ್ರೆ ಅಲ್ಲ, ಅದ್ ಮೇಲೆ ಇದೆ ವಾಯು ಮಲ ಅಪಾನ ವಾಯು ಅಂತ ಹೇಳ್ಬಿಟ್ಟು ಮತ್ತೆ ಅಪಾಯನ, ಹಾಗಾಗಿ ಸ್ವಲ್ಪ ಆಪ್ಯಾಯನ ಅಂದ್ರೆ ಆಪ್ಯತೆ, ಬಹಳ ಖುಷಿ ಆಗೋದು, ಅತ್ಯಂತ ಆಪ್ತರು ಅಂತ ಹೇಳ್ತೇವಲ್ಲ, ಆಪ್ಯಾಯನ ಸಂತೋಷ ಅಂತ, ಹಿತ ಹಿತ ಅಂತ ಅರ್ಥ ಮುಖ್ಯವಾಗಿ. ಹಿತ ಹಿತ, ಹೌದು. ಹಾ, ಧನ್ಯವಾದಗಳು ಆಚಾರ್ಯ, ನಮಸ್ಕಾರ. ಸರಿ, ಮುಂದೆ ಹೋಗೋಣ. ವಾರಿ ವಾಚ್ಯನು ವಾರಿಯೊಳಗಿದ್ದಾರು ರಸವೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯೊಳು ತದ್ರೂಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಶ್ಚರಾತ್ರಿ ವಿಹಾರ ಮಾಳ್ಪನು ಬೃಹತಿ ಎಂಬ ಸುನಾಮದಿಂಕರೆಸಿ. ಇದು ಇನ್ನೂ ಕಷ್ಟ ಇದೆ.
ಅದ್ಭುತ. ಅಂದ್ರೆ ಹೇಳಿದ್ರೆ ಈಸಿ, ಅದೇ ಕಲಿಯೋ ತನಕ ಬ್ರಹ್ಮವಿದ್ಯೆ ಕಲತ್ ಮೇಲೆ ಕೋತಿ ವಿದ್ಯೆ. ಹಾಗೆ ನನಗೂ ಇದು ಮೊದಲನೇ ಬಾರಿ, ಬಹಳ ಖುಷಿ ಹೊಸ ಕಲಿತಾ ಇದ್ದೀವಿ ಅನ್ನೋದು. ಬರೀ ಶಾಸ್ತ್ರಾರ್ಥಗಳನ್ನ, ಈ ಕಾವ್ಯ ಮಹಾಕಾವ್ಯಗಳನ್ನ ಹೇಳಿದ್ರು, ಇದನ್ನೆಲ್ಲ ಓದಿರ್ಲಿಲ್ಲ. ಆದ್ರೆ ಅದ್ಭುತ ಇದೆ ನೋಡಿ. ಷಡ್ರಸಗಳಿಗೆ ಯಾರ್ಯಾರು ಅಭಿಮಾನಿ ದೇವತೆಗಳು ಮತ್ತೆ ಪರಮಾತ್ಮನ ರೂಪ ಯಾವ್ದ್ಯಾವ್ದು. ಉಪ್ಪು, ಉಪ್ಪಿಗೆ ನಿರತಿ ಅಭಿಮಾನಿ. ಜನಾರ್ದನ, ಪರಮಾತ್ಮನ ಭಗವದ್ ರೂಪದಲ್ಲಿ ಜನಾರ್ದನ ರೂಪ, ಇದು ಅಭಿಮಾನಿ ದೇವತೆ. ಆ ನಿರತಿಯಲ್ಲಿ ನಿಂತುಕೊಂಡು ನಿಯಮನೆ ಮಾಡ್ತಾನೆ ಜನಾರ್ದನ. ಹುಳಿಗೆ ಗೌರಿ ದೇವಿ, ಪಾರ್ವತೀ ದೇವಿ ಇಬ್ರು ಒಂದೇ. ಇವರಲ್ಲಿ ದಾಮೋದರನಾಗಿ ಪರಮಾತ್ಮ ದಾಮೋದರ ರೂಪದಿಂದ ನಿಯಮನೆ ಮಾಡ್ತಾನೆ. ಖಾರಕ್ಕೆ ದಕ್ಷ ಪ್ರಜಾಪತಿ, ಅವನಲ್ಲಿ ನರಸಿಂಹ ರೂಪದಿಂದಾಗಿ ದಕ್ಷ ಪ್ರಜಾಪತಿಯಲ್ಲಿ ಇದ್ದಾನೆ. ಸಿಹಿಗೆ ಇಂದ್ರ, ಇಂದ್ರನಲ್ಲಿ ವಾಸುದೇವ ನಾಮಕನಾಗಿ ಇದ್ದಾನೆ. ಕಹಿಗೆ ಯಮ, ಅವನಲ್ಲಿ ಅನಿರುದ್ಧ ನಾಮಕನಾಗಿ ಇದ್ದಾನೆ. ಒಗರು, ಒಗರಿನಲ್ಲಿ ಭಾಗೀರಥಿ ದೇವಿ, ಗಂಗಾದೇವಿ ಅಂತೆ ನೋಡಿ. ಅವನಲ್ಲಿ ಪರಮಾತ್ಮ ಹರಿರೂಪದಿಂದ ಇದ್ದಾನೆ. ಹೀಗೆ ಪರಮಾತ್ಮ ಇದ್ದಾನೆ. ಇದರಲ್ಲಿ ಸರಿ, ಇನ್ನೊಂದ್ ಸತಿ ಸಿಹಿ ಆದ್ಮೇಲೆ ಹೇಳಿ. ಸಿಹಿ ಆದ ಮೇಲೆ ಕಹಿಗೆ ಅಲ್ಲ, ಮೊದಲಿಂದನೇ ಹೇಳಿ, ಅಭಿಮಾನಿ ದೇವತೆ. ಮಿಸ್ ಆಗಿದೆ. ಹೌದಾ? ಕಹಿಗೆ ಯಾರು? ಅಲ್ಲ, ಮೊದಲಿಂದ ಹೇಳ್ತೀನಿ ಕೇಳಿ. ಉಪ್ಪು, ಉಪ್ಪುಗೆ ಅಭಿಮಾನಿ ದೇವತೆ ನಿರುತಿ. ನಿರ್ವೃತಿ, ಆ ನಿರ್ವೃತಿಯಲ್ಲಿ ಪರಮಾತ್ಮನ ರೂಪ ಜನಾರ್ದನ ರೂಪ. ಹುಳಿಗೆ ಗೌರಿ ಅಥವಾ ಪಾರ್ವತಿ, ಆ ಪಾರ್ವತಿಯಲ್ಲಿ ದಾಮೋದರ ರೂಪ. ಹಾರಕ್ಕೆ ದಯವಿಟ್ಟು ಯಾರು ಮ್ಯೂಟ್ ಮಾಡಿ, ಶೈಲಾ ಅವರೇ. ಖಾರಕ್ಕೆ ದಕ್ಷ ಪ್ರಜಾಪತಿ, ಅದರಲ್ಲಿ ಪರಮಾತ್ಮನ ರೂಪ ನರಸಿಂಹ ರೂಪ. ಹುಳಿ ಹೇಳಿದ್ನಲ್ಲ ನಾನು, ಗೌರಿ ಅಥವಾ ಪಾರ್ವತಿಯಲ್ಲಿ ದಾಮೋದರ, ಖಾರಕ್ಕೆ ದಕ್ಷ ಪ್ರಜಾಪತಿಯಲ್ಲಿ ನರಸಿಂಹ. ಹೀಗೆ ತಿಳ್ಕೊಳ್ಬೇಕು. ಇದರಲ್ಲಿ ಎಲ್ಲಾ ಅಭಿಮಾನಿ ದೇವತೆಗಳಲ್ಲಿ ಮುಖ್ಯ ಪ್ರಾಣನಿದ್ದೇ ಇರ್ತಾನೆ, ಅವನಲ್ಲಿ ಪರಮಾತ್ಮ. ಹೀಗೆ ಚಿಂತನೆ ಮಾಡಬೇಕು. ಸಿಹಿಯಲ್ಲಿ ಇಂದ್ರ, ಇಂದ್ರನಲ್ಲಿ ವಾಸುದೇವ ನಾಮಕ ಪರಮಾತ್ಮ. ಕಹಿಯಲ್ಲಿ ಯಮ, ಯಮನಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ. ಒಗರಿನಲ್ಲಿ ಭಾಗೀರಥಿ, ಅದರಲ್ಲಿ ಹರಿನಾಮಕನಾಗಿ ಇದ್ದಾನೆ. ಇದರಲ್ಲಿ ಏನ್ ಡೌಟ್ ಇಲ್ವಲ್ಲ? ಧನ್ಯವಾದ ಸರಿ, ಧನ್ಯವಾದ. ಹೀಗೆ ನೋಡಿ. ವಾರಿವಾಚ್ಯನು ವಾರಿಯೊಳಗಿದ್ದಾರು ರಸವೆಂದೆನಿಸಿ. ವಾರಿವಾಚ್ಯನಾದ ಪರಮಾತ್ಮ. ಹಾಗಾದ್ರೆ ವಾರಿ ಅಂದ್ರೆ ಬೇರೆ ಯಾರು ಅಲ್ಲ, ಈ ವಾರಿ ಜಲಯಪತೆ ವಾರಿಜನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ. ಈ ವಾರಿ ಶಬ್ದವಾಚ್ಯನಾದನು ಪರಮಾತ್ಮನೇ.
ಅಂತಹ ಪರಮಾತ್ಮ ಈ ಷಡ್ರಸಗಳು ಯಾವ್ಯಾವುದ್ರಲ್ಲಿ ಇವೆಯೋ ಅವೆಲ್ಲವೂ ನೀರಿಗೆ ಆಶ್ರಯವಾದದ್ದು. ಈ ಷಡ್ರಸಗಳು ಯಾವ್ಯಾವುದ್ರಲ್ಲಿ ಇವೆಯೋ ನೋಡ್ರಿ, ಈಗ ಪೃಥ್ವಿಯಲ್ಲಿ ಗಂಧ ಇದೆ, ಆ ಗಂಧಕ್ಕೆ ವ್ಯಂಜಕ, ಆ ಗಂಧ ಅಂದ್ರೆ ಸುಗಂಧ, ಆ ಗಂಧದ ನಮಗೆ ಅದರ ಗೋಚರ ಆಗಬೇಕು ಅಂತಂದ್ರೆ ನೀರು ಹಾಕಬೇಕು. ಮಳೆ ಬಂದಾಗ ಅದ್ಭುತವಾದ ಸುಗಂಧ ಬರ್ತದೆ ಮಣ್ಣಿನದ್ದು. ಹೀಗೆ ಪ್ರತಿಯೊಂದಕ್ಕೂ ವಾರಿ ಬಹಳ ಕಾರಣ. ನಮ್ಮ ಕಣ್ಣಿನಲ್ಲೂ ಅಷ್ಟೇ, ಕಣ್ಣು ರೂಪವನ್ನ ಗ್ರಹಿಸುವಂಥದ್ದು, ಅದರಲ್ಲೂ ಕೂಡ ನೀರಿನಂಶ ಇರ್ತದೆ. ನೀರಿನಂಶ ಕಡಿಮೆ ಆಯ್ತು ಅಂದ್ರೆ ರೂಪ ಕಾಣೋದಿಲ್ಲ, ರೂಪವ್ಯಂಜಕವೂ ಹೌದು. ನಾಲಿಗೆ ಅಂತ ಕೇಳ್ಬಿಡ್ರಿ, ಅದು ಅಂತೂ ರಸಕ್ಕೇನೆ ರಸಗ್ರಾಹಕವೇ ಆಗಿದೆ. ಈ ರೀತಿ ಪರಮಾತ್ಮ ವಾರಿವಾಚ್ಯನು, ಆ ಶಬ್ದದಿಂದಾಗಿ ವಾಚ್ಯನಾಗಿ ಈ ಲವಣಾದಿ ರಸಗಳಲ್ಲಿ ಮಧುರ ಆಮ್ಲ ಲವಣ ಕಟು ಕಷಾಯ ಈ ಷಡ್ರಸಗಳಲ್ಲಿ ಪರಮಾತ್ಮ ಮಧುರದಲ್ಲಿ ಮಧುರ ರೂಪದಿಂದ, ಆಮ್ಲದಲ್ಲಿ ಆಮ್ಲ ರೂಪದಿಂದ, ಆಯಾಯ ರಸಗಳಲ್ಲಿ ಆಯಾಯ ರೂಪದಿಂದ ಇದ್ದುಕೊಂಡು ಆಯಾಯ ರಸದ ನಾಮದಿಂದಲೇನೆ ಅವನು ಕರೆಸಿಕೊಂಡು ಅದರೊಳಗಡೆ ಪರಮಾತ್ಮ ಇದ್ದುಕೊಂಡು ಅಂತರ್ಗತನಾಗಿದ್ದುಕೊಂಡು 72,000 ರಸ ವಿಭಾಗ ಮಾಡ್ತಾನೆ ಆಯಾಯ ನಾಡಿಗಳಿಗೆ ಕಳಿಸ್ಲಿಕ್ಕೆ. ದೇಹಗತ 72,000 ನಾಡಿಗಳು. ಭೋಜನಾದಿಗಳಿಂದ ಉಪಚಯ ಮಾಡ್ತಾನೆ ಅಂತ ಹಿಂದಿನ ನಾವು ನೋಡ್ರಿ. ದೇಹದಲ್ಲಿ ಏನು 72,000 ನಾಡಿಗಳಿವೆ, 2 ವಿಭಾಗ ಮಾಡ್ಕೊಳ್ಬೇಕು. 36,000 ನಾಡಿಗಳು, 36,000 ನಾಡಿಗಳು. ಅದರಲ್ಲಿ ಪರಮಾತ್ಮ ಎಡಭಾಗದಲ್ಲಿ ಇರುವಂತಹ 32,000 ನಾಡಿಗಳಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ. ಬಲಭಾಗದಲ್ಲಿ ಇರುವಂತಹ 72,000 ನಾಡಿಗಳಲ್ಲಿ ಪುರುಷ ರೂಪದಿಂದ ಇರ್ತಾನೆ. ಮತ್ತೆ ಬಲಭಾಗದಲ್ಲಿ ಇರುವಂತಹ 72,000 ಅಲ್ಲ, 36,000 ನಾಡಿಗಳಲ್ಲಿ, ಕ್ಷಮಿಸಿ ನನಗೆ ಈಗ ಫ್ಲಾಶ್ ಆಯ್ತು. ಬಲಭಾಗದಲ್ಲಿ ಇರುವಂತಹ 36,000 ನಾಡಿಗಳಲ್ಲಿ ಪುರುಷ ರೂಪದಿಂದ ಇರ್ತಾನೆ. ಎಡಭಾಗದಲ್ಲಿ ಇರುವಂತಹ 36,000 ನಾಡಿಗಳಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ. ಆ ರೂಪ ಯಾವುದು ಅಂತ ಕೇಳಬೇಡ್ರಿ, ಇಲ್ಲೂ ಉಲ್ಲೇಖ ಎಲ್ಲ ಗೊತ್ತಿಲ್ಲ. ಆಯ್ತು. ಹೀಗೆ ಪರಮಾತ್ಮ ಆಯಾಯ ನಾಡಿಗಳಲ್ಲಿ ಆಯಾಯ ನಾಡಿ ಆಕಾರನಾಗಿ ಪರಮಾತ್ಮನೇ ಇರ್ತಾನೆ ನಮ್ಮಲ್ಲಿ. ತದಾಕಾರ ತದ್ರೂಪ, ವಿಚಾರ ಮಾಡಿ, ಆ 6 ರಸಗಳಲ್ಲೂ ಇರ್ತಾನೆ. ಆ 6 ರಸಗಳ ಶಬ್ದದಿಂದ ವಾಚ್ಯನಾಗ್ತಾನೆ. ಆ 6 ರಸಗಳನ್ನ ವ್ಯಂಜನೆ ಮಾಡ್ತಾನೆ. ಆ 6 ರಸಗಳನ್ನ 72,000 ನಾಡಿಗಳಿಗೆ ಹೋಗುವ ಹಾಗೆ 72,000 ಭಾಗಗಳನ್ನ ಮಾಡ್ತಾನೆ, ರಸ ವಿಭಾಗಗಳನ್ನ ಮಾಡ್ತಾನೆ ಪರಮಾತ್ಮ. ಆ 72,000 ರಸ ವಿಭಾಗಗಳನ್ನ ಮಾಡಿ ಈ 72,000 ನಾಡಿಗಳಲ್ಲಿ ಇರುವಂತಹ ಬಲಭಾಗದಲ್ಲಿ ಇರುವಂತಹ ಪುರುಷ 36,000 ನಾಡಿಗಳಲ್ಲಿ, ಎಡಭಾಗದಲ್ಲಿ 36,000 ಸ್ತ್ರೀ ನಾಡಿಗಳಲ್ಲಿ ಪರಮಾತ್ಮ ಪುರುಷ ಸ್ತ್ರೀ ರೂಪದಿಂದಲೇನೆ ಇರ್ತಾನೆ. ಹೀಗೆ ಅವರಲ್ಲಿ ಇದ್ದುಕೊಂಡು ಆಯಾಯ ನಾಡಿಗಳಿಗೆ ಪರಮಾತ್ಮ ವ್ಯಂಜಕನಾಗ್ತಾನೆ, ಅಂದ್ರೆ ಉಪಚಯವನ್ನ ಮಾಡಿಸ್ತಾನೆ ಪರಮಾತ್ಮ. ಇಲ್ಲಿ ಅದನ್ನೇ ಹೇಳಿದ್ದು, ರಸವೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯೋಳು ತದ್ರೂಪ. ನೋಡಿ, ಪ್ರತಿಯೊಬ್ಬ ಪುರುಷನಲ್ಲೂ ಅಂದ್ರೆ ಪ್ರತಿಯೊಬ್ಬ ಗಂಡಸಿನಲ್ಲೂ ಪ್ರತಿಯೊಬ್ಬ ಹೆಂಗಸಿನಲ್ಲೂ ಬಲಭಾಗದಲ್ಲಿ ಪುರುಷ ನಾಡಿಗಳಿವೆ 36,000 ನಾಡಿಗಳು, ಎಡಭಾಗದಲ್ಲಿ
ಸ್ತ್ರೀ ನಾಡಿಗಳಿವೆ. ಇದು ಇರೋದ್ರಿಂದಲೇನೆ ಈ ಎಕ್ಸ್ ಕ್ರೋಮೋಸೋಮ್, ವೈ ಕ್ರೋಮೋಸೋಮ್ಗಳೆಲ್ಲ ಉತ್ಪತ್ತಿ ಆಗೋದು. ಸರಿನಾ? ಇಂತಹ ಜಡವಾದ ದೇಹದಲ್ಲಿ ಅದು ಬರ್ಲಿಕ್ಕೆ ಎಲ್ಲಿಂದ ಸಾಧ್ಯ? ಹೀಗೆ ಉತ್ಪತ್ತಿ ಆಗೋದು. ಧಾರಕನು ತಾನಾಗಿ ಬರೀ ಅದರಲ್ಲಿ ಇರೋದಲ್ಲ, ಅದನ್ನಿದ್ದು ಧಾರಣೆ ಮಾಡ್ತಾನೆ. ಸರ್ವ ಶರೀರದಲ್ಲಿ ಅಹಶ್ಚ ರಾತ್ರಿ ವಿಹಾರ ಮಾಡ್ಪನು. ಹಗಲು ರಾತ್ರಿ ವಿಹಾರ ಮಾಡ್ತಾನೆ ಪರಮಾತ್ಮ. ಹಗಲು ರಾತ್ರಿ ಆಯಾಯ ಪುರುಷ ನಾಡಿಗಳು, ಸ್ತ್ರೀ ನಾಡಿಗಳಲ್ಲಿ ಆಯಾಯ ನಾಡಿ ರೂಪನಾಗಿ ಒಂದು ರೂಪದಿಂದಲೇನೆ ಅವನು ಆಯಾಯ ನಾಡಿಗಳಲ್ಲಿ ಇದ್ದುಕೊಂಡು ವಿಹಾರ ಮಾಡ್ಪನು, ವಿಹಾರ ಮಾಡ್ತಾನೆ. ಬೃಹತಿ ಎಂದೆನಿಸಿ, ಬೃಹತಿ ಎಂಬ ಸುನಾಮದಿಂದ ಕರೆಸಿ. ಇದು ಸ್ವಲ್ಪ ವಿಷಯ ಇದೆ ಇದಕ್ಕೆ, ಇದನ್ನ ನಾಳಿನ ಪಾಠದಲ್ಲಿ ನೋಡೋಣ. ಇನ್ನು ಸ್ವಲ್ಪ ಡೀಟೇಲ್ ಹೇಳಲೇಬೇಕು, ಬಹಳ ಅದ್ಭುತವಾದದ್ದು, ಮತ್ತೆಲ್ಲೂ ಸಿಗೋದಿಲ್ಲ ಇದು. ಆದ್ರಿಂದ ಈಗ ಸಮಯ ಆಗಿದೆ, ನಾಳಿನ ಪಾಠದಲ್ಲಿ ಇದನ್ನ ಕೇಳೋಣ. ಇದರಲ್ಲಿ ಈಗ ಹೇಳಿರೋದ್ರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಕೃಷ್ಣಾರ್ಪಣ. ಸರಿ. ನಮಸ್ಕಾರ.